ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿ ಕೇಸನ್ನ ಎನ್ಐಎಗೆ ವಹಿಸಬೇಕು. ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬೇಡ, ನಮಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬರಲಿ ಅನ್ನೋದು ಕುಟುಂಬಸ್ಥರ ಒತ್ತಡ ಆಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ, ಹೇಳ್ತೀವಿ ನಿಮಗೆ. ರಾಜ್ಯ ಸರ್ಕಾರದಲ್ಲಿ ನಮಗೆ ನಂಬಿಕೆ ಇಲ್ಲ ಅನ್ನೋದು ಅವ್ರು ಕೊಡ್ತಾ ಇರೋ ರೀಸನ್ನು. ಪೊಲೀಸರು ಕೂಡ ಈ ಹತ್ಯೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಬಹಳ ಗುರುತರ ಆರೋಪವನ್ನು ಇವ್ರು ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಕೆಲ ದಿನಗಳಿಂದ ಪೊಲೀಸರು ಕಿರುಕುಳವನ್ನ ಹೆಚ್ಚಿಸಿದ್ರು, ಹೇಳದಂತೆ ಕೇಳಲಿಲ್ಲ ಅಂದ್ರೆ ಕಾಲಿ ಗುಂಡು ಹಾಕ್ತೀನಿ ಅಂತೆಲ್ಲ ಹೆದರಿಸಿದ್ರು ಅನ್ನೋದು ಸುಹಾಸ್ ಶೆಟ್ಟಿ ಪೋಷಕರ ಆರೋಪ. ಹೀಗಾಗಿ ಇಲ್ಲಿ ಪಾರದರ್ಶಕ ತನಿಖೆ ಸಾಧ್ಯ ಇಲ್ಲ. ಎನ್ಐಎ ಬರಲಿ, ಫಂಡಿಂಗ್ ಯಾರು ಮಾಡಿದ್ರು, ಪೊಲೀಸರ ಪಾತ್ರ ಏನು, ಎಲ್ಲ ಆಚೆ ಬರಲಿ ಅಂತ ಕೇಳ್ಕೊಳ್ತಾ ಇದೆ ಕುಟುಂಬ. ಪೊಲೀಸ್ನವ್ರ ಮೇಲೆ ನಮಗೆ ಬಜ್ಪೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ಗವರ್ಮೆಂಟಿಂದ ಯಾರಾದರೂ ನಮ್ಮ ಮನೆಗೆ ಬರ್ಬೋದು, ನಮ್ಮ ಮಗ ಕಳ್ಕೊಂಡಿದ್ದೀವಿ, ನಮಗೆ ಈ ಗವರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ನಮಗೆ NIA ತನಿಖೆ ಆಗಬೇಕು, NIAಗೆ ಕೊಡಬೇಕು. ಬರೀ ಅಲ್ಲಿ ಕೂತ್ಕೊಂಡು ಈ ಪೊಲೀಸ್ನವ್ರು ಹೇಳ್ತಾರೆ ಅವರು ರೌಡಿ ಶೀಟರ್ ಅಂತ. ಈಗ ನಮ್ಮನ್ನು ಕೇಳಬೇಕಿತ್ತಲ್ವ, ಅದಕ್ಕೆ ನಮಗೆ ನಂಬಿಕೆ ಇಲ್ಲ. ನಮಗೆ NIA ತನಿಖೆ ಆಗಬೇಕು, ನಮ್ಮ ಮಗನ ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇವನು ಏನಾದರೂ ಅಸ್ತ್ರ ಇಟ್ಕೊಂಡಿದ್ರೆ ಅವರು ಅಷ್ಟು ಸುಲಭದಲ್ಲಿ ನನ್ನ ಮಗ ಸಾಯ್ತಿರ್ಲಿಲ್ಲ. ಇವರೇ ಪೊಲೀಸ್ನವರೇ ಪ್ಲಾನ್ ಮಾಡಿ ಇವನ ಹತ್ರ ಏನು ಇರದಂಗೆ ಮಾಡಿ, ನೀನೇನಾದರೂ ಇಟ್ಕೊಂಡ್ರೆ ನಿನ್ನ ಕಾಲಿಗೆ ಗುಂಡಾಗ್ತೀವಿ, ಹಾಗೆ ಹೀಗೆ ಎಲ್ಲ ಹೇಳ್ತಾರಂತೆ. ಅಷ್ಟು ಟಾರ್ಚರ್. ರೌಡಿ ಶೀಟರ್ ಅಂತ ಹೇಳ್ತಾರೆ. ರೌಡಿ ಶೀಟರ್ ಮನೆ ಹಿಂಗಿರ್ತದೆ. ಮೂರು ಮನೆ ಮಾಡಿ ಬಾಡಿಗೆ ಕೊಡ್ತಾ ಇದ್ದಾರೆ ಅವರು. ಮಂಗಳೂರಲ್ಲಿ ಏನಿದೆ ಒಂದು ಏನು ಬಿಲ್ಡಿಂಗ್ ಉಂಟು, ಅಲ್ಲೂ ಬಾಡಿಗೆ ಮನೆ ಇದೆ. ಅದು ಇಲ್ಲಿ ಈ ಮನೆಯಲ್ಲಿ ಇದ್ದದ್ದು ನಾವು ಇಲ್ಲಿ ಅವ್ರು ಹೇಳ್ತಾರೆ ರೌಡಿ ಶೀಟರ್ ಅಂತ. ರೌಡಿ ಶೀಟರ್ ಮನೆ ಹಿಂಗೆ ಇರ್ತದೆ, ರೋಡ್ ಹೆಂಗೆ ಕಾಡಂಗಿದೆ. ಅವನು ಎಲ್ಲ ವಾಚ್ ಅಲ್ಲಿಗೆ ಹೋಗ್ತಾನೆ, ಏನು ಬರ್ತಾನೆ, ಎಲ್ಲಿ ಗಾಡಿ ಹೋಗ್ತಾನೆ ಎಲ್ಲ ಅದೆಲ್ಲ ಗೊತ್ತಿತ್ತು.